ವಿಕಾಸ್ ಅದೇ ನಿಮ್ದು ಹ್ಯೂಮರ್ ಅಲ್ಲಿ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ, ಸೋಷಿಯಲ್ ಮೆಸೇಜಿಂಗ್ ಬಗ್ಗೆ ಮಾತಾಡಿದ್ವಲ್ಲ, ಅದ್ರ ಸುತ್ತ ಈಗ ಮಾಸ್ಟರ್ ಹಿರಣ್ಯ ಇದ್ರು. ಅವರು ಒಂದು ಸಿಸ್ಟಮ್ ಬಗ್ಗೆ, ಎಸ್ಟಾಬ್ಲಿಷ್ಮೆಂಟ್ ಅಗೇನ್ಸ್ಟ್ ಒಂದು ಕ್ರಿಟಿಸೈಸ್ ಆಗಿ ಮಾತಾಡೋರು, ಒಂದು ಪಬ್ಲಿಕ್ನ ಒಂದು ರೆಪ್ರೆಸೆಂಟೇಟಿವ್ ಆಗಿ ಮಾತಾಡೋರು, ಅದ್ರ ಸುತ್ತ ನಾಟಕ ಮಾಡೋರು. ಅದ್ರ ಹಿಂಗೆ ಹೇಳೋದ್ರ ಒಬ್ಬ ರಷ್ಯನ್ ಸಾಹಿತಿ ಇದ್ದಾನೆ, ಆಂಟನ್ ಚೆಕೋವ್ ಅಂತ. ದ ರೋಲ್ ಆಫ್ ಅನ್ ಆರ್ಟಿಸ್ಟ್ ಇಸ್ ಟು ಕ್ವಶನ್, ನಾಟ್ ಟು ಫೈಂಡ್ ಅನ್ ಆನ್ಸರ್ ಅಂತ. ಆಯ್ತಾ, ನೀವು ನಿಮ್ಮ ಒಂದು ಧೋರಣೆ ಏನಿದ್ರಲ್ಲಿ, ನೀವು ಒಬ್ಬ ರೆಸ್ಪಾನ್ಸಿಬಿಲಿಟಿಯಿಂದ ಆ ಥರ ಸೋಷಿಯಲ್ ಮೆಸೇಜಿಂಗ್ ಕೊಡ್ತೀರಾ, ಅಥವಾ ನಿಮ್ದು ಒಂಥರ ನಿಮ್ಗೆ ಅದು ಈಸಿ ಆಗುತ್ತೆ ಮಾಡಕ್ಕಂತ ಮಾಡ್ತೀರಾ? ಫಸ್ಟ್ ಥಿಂಗ್ ಅದೇ, ಅಗೇನ್ ಲೈಕ್ ಇಫ್ ಸಮಥಿಂಗ್ ಬಾದರ್ಸ್ ಮೀ ಆ್ಯಂಡ್ ದೆನ್ ಇಫ್ ಐ ಹ್ಯಾವ್ ಟು ಸ್ಪೀಕ್ ಅಬೌಟ್ ಇಟ್, ಐ ವಿಲ್ ಸೇ ಇಟ್ ವಿತ್ ಹ್ಯೂಮರ್, ಸೊ ದಟ್ ಎಲ್ಲ ಬೇಕಾಗಿರೋ ರೀತಿ ಅಂತ ಕವರಿಂಗ್ ಇರುತ್ತೆ. ಐ ವುಡ್ ನಾಟ್ ಟೇಕ್ ಎನಿ ನೇಮ್ಸ್. ಸಟಲ್ ಆಗಿ ಯು ವಿಲ್ ಸೇ ವಾಟ್ ಯು ವಾಂಟ್ ಟು ಸೇ ಥರ. Again, like it's easier to say it in humor because ಯಾರಿಗೆ ರೀಚ್ ಆಗಬೇಕು ಅವ್ರಿಗೆ ರೀಚ್ ಆಗುತ್ತೆ, and then it will also not. If you can make the other person laugh and then communicate what you want to communicate, it's ಪ್ಯಾಕೇಜ್ ಅಲ್ಲಿ ಜೊತೆ ಹೋಗ್ಲಿ ಅಂತ. And then you can't actually, I don't think I'm that courageous to go out and say ಏನ್ ಹೇಳ್ಬೇಕು. ಸೊ ವಿತಿನ್ ಮೈ ಲಿಮಿಟೇಷನ್ ನಿಮ್ಮ ಮೀಡಿಯಂ ಅಲ್ಲಿ ಅದನ್ನ ಯೂಸ್ ಮಾಡಿ. ಹೌದು, ಈ ಸೋಷಿಯಲ್ ಮೀಡಿಯಾ ತುಂಬಾ ಪೋಲರೈಸ್ ಆಗಿದೆ, ತುಂಬಾ ಕನ್ಫರ್ಮೇಶನ್ ಬಯಾಸ್ ನ ಫೀಡ್ ಮಾಡ್ತಾ ಇರುತ್ತೆ ಈ ಆಲ್ಗೋರಿದಮ್ಸ್. ಒಂದು ವಿಡಿಯೋ ನೀವು ಜ್ಯೋತಿಷಿದ್ ನೋಡಿದ್ರೆ ಆ ಜ್ಯೋತಿಷಿದೇ ಬರ್ತಿರುತ್ತೆ, ಒಂದು ವಿಡಿಯೋ ನೀವು ಏನೋ ಒಂದು ಯಾವ್ದೋ ತಿಂಡಿದ ಬಗ್ಗೆ ನೋಡ್ರೆ ಆ ತಿಂಡಿದೇ ಬರ್ತಾ ಇರುತ್ತೆ. ಆ ರೀತಿ ಜನರ ಒಂದು ಥಿಂಕಿಂಗ್ ನ ಕಂಪ್ಲೀಟ್ಲಿ ಅದು ಟೇಕ್ ಓವರ್ ಮಾಡಿರೋದ್ರಿಂದ ಹೊಸ ಪರ್ಸ್ಪೆಕ್ಟಿವ್ ಬರಕ್ಕೆ ಅವಕಾಶ ಇಲ್ಲ ಅನ್ನೋ ಥರ ಇದೆ. ಸೊ ಹಾಗಾಗಿ ಈ ಥರದ್ದು ಒಂದು ರಿಯಾಲಿಟಿ ಒಳಗಡೆ ಕಾಂಟೆಂಟ್ ಮಾಡೋದು, ಸಟೈರ್ ಮಾಡೋದು ಕಷ್ಟ ಅನಿಸ್ತಾ ಇದೆಯಾ, ಅಥವಾ ಕೆಲವು ಸಲ ಕಷ್ಟ ಅಂತ ಅನ್ಸುತ್ತೆ, ಕೆಲವು ಸಲ ಇದು ಅನ್ಸುತ್ತೆ. ಅಂದ್ರೆ ಹೇಗೆ ಅಂದ್ರೆ ಕಿರಣ್ ಅವ್ರು ಕೇಳಿದ ಪ್ರಶ್ನೆಗೆ ನನ್ನ ಪ್ರಕಾರ 100% 1,000 ಪ್ರಶ್ನೆ ಇದೆ. ಬಿಕಾಸ್ ನಾವು ಎಲ್ಲಾ ತರದ್ದು ಯೋಚನೆ ಮಾಡ್ತೀವಲ್ಲ, ಬಿಕಾಸ್ ನಾವು ನಮ್ಗೆ ಕಾಂಟೆಂಟ್ ಅನ್ನೋದು ವಿಷಯ ಅನ್ನೋದು ಸಿಗದೆ ಈ ಸಮಾಜದಿಂದ ಎಲ್ಲೂ ಆಚೆ ಹೋಗ್ತೀವಿ. ಸುಮಾರು ವಿಚಾರ, ಸುಮಾರು ಪ್ರಶ್ನೆ, ನಿಮ್ನ ಕೆಲವು ಒಂದು ಆಚರಣೆಗಳು, ವಿಚಾರಗಳನ್ನೆಲ್ಲ ಪ್ರಶ್ನೆ ಮಾಡ್ಬೇಕು ಅನ್ಸುತ್ತೆ. ಬಟ್ ಈ ತರ ನಾವು ಸಿಕ್ಕಿದಾಗ, ಕ್ಯಾಮ್ರಾ ಆಫ್ ಆದಾಗ ಮಾತಾಡ್ಕೊಂತೀವಿ ಹೊರತು ಧೈರ್ಯ ಇಲ್ಲ ಅನ್ನೋದಕ್ಕಿಂತ ನಮ್ಗೆ ಕೆಲವೊಂದ್ಸಲ ಇದೆಲ್ಲ ಬೇಕಾ, ನಾವು ಹೇಳಕ್ಕೆ ಹೊರಟಿರೋ ಪಾಯಿಂಟ್ ಅಟ್ಲೀಸ್ಟ್ ಕನ್ವೆ ಆದ್ರೂ ಆಗ್ತಾ ಇದೆಯಾ, ಆಗಲ್ಲ ಅನ್ಸಕ್ ಸ್ಟಾರ್ಟ್ ಮಾಡಿದಾಗ ಬಿಟ್ಟಾಕು ಅನ್ಸಕ್ ಸ್ಟಾರ್ಟ್ ಮಾಡುತ್ತೆ. ನಾಟ್ ವರ್ತ್ ಇಟ್ ಅನ್ಸುತ್ತೆ. ನಾಟ್ ವರ್ತ್ ಇಟ್ ಅನ್ಸುತ್ತೆ. ನೀವು ಒಂದು ವಿಚಾರನ ಯಾರಿಗೋ ಅಟ್ಲೀಸ್ಟ್ ಒಬ್ರಿಗೆ ತಲುಪ್ಸಕ್ ಹೋಗ್ತಾ ಇರ್ತೀರಾ, ಅದು ಹೇಗೆ ಅಂತಾನೆ ಕಂಪ್ಲೀಟ್ ಯೂಟರ್ನ್ ತಗೊಳುತ್ತೆ, ಎಲ್ಲೆಲ್ಲಿಗೋ ಹೊರಟೋಗುತ್ತೆ. ಅದಕ್ಕೆ ಅಂದ್ರೆ ನಮ್ಗೂನು ಪ್ರಶ್ನೆ ಮಾಡ್ಬೇಕು ಅಂತ ಅನ್ಸುತ್ತೆ ಕೆಲವೊಂದ್ಸಲ. ಈ ರೈಟು, ಲೆಫ್ಟು, ಸೆಂಟರು, ನಮ್ಗೆ ಎಲ್ಲಾದ್ರಲ್ಲೂ ಒಂದು ಉಳುಕಂತೂ ಕಂಡೇ ಕಾಣುತ್ತೆ, ಯಾವ್ದ್ರಲ್ಲಿ ಉಳುಕಿಲ್ಲ ಅಂತ. ಬಟ್ ಪ್ರಶ್ನೆ ಮಾಡೋದಕ್ಕೆ ಹೋದ್ರೆ ಹಣೆ ಮೇಲೆ ಲೇಬಲ್ ಅಂಟಿಸ್ತಾರೆ, ಅದು ನನ್ನ ತಲೆ ಮೇಲೆ ಕೂದ್ಲಿಲ್ಲ, ಎಲ್ಲಾ ಕಡೆ ಸೊ ನಿಮ್ಮ ಆಸ್ ಪರ್ಸ್ನಲಿ ವೈಯಕ್ತಿಕವಾಗಿ ನೀವು ಯಾವ ತರ ಮನುಷ್ಯ ಅನ್ನೋದ್ರ ಮೇಲೆ ಡಿಪೆಂಡು. ನೀವು ಹೆಡ್ ಆನ್ ತಗೊಂಡು ನನಗೆ ಯಾರು ಏನಾರು ಅಂದ್ರೂ ಪರವಾಗಿಲ್ಲ, ನಾನು ತಲೆ ಕೆಡ್ಸ್ಕೊಳ್ದಲೆ ನುಗ್ತೀನಿ, ಪ್ರಶ್ನೆ ಮಾಡ್ತೀನಿ, ನಾನು ಕೇರ್ ಮಾಡಲ್ಲ ಅನ್ನೋಂಗಿದ್ರೆ ಅದೊಂಥರ. ನಾನು ವೈಯಕ್ತಿಕವಾಗಿ ಆತರ ಇಲ್ಲ. ನನಗೆ ಸ್ವಲ್ಪ ಲೈಕ್ ಶಾಂತ ಚಿತ್ತವಾಗಿದ್ರೆ ತಲೆ ಓಡೋದು, ತುಂಬಾ ಯೋಚನೆಗಳು ಬಂದ್ಬಿಟ್ರೆ ನಂಗೆ ತಲೆನೂ ಓಡಲ್ಲ, ಒಂಥರ ಸಮಾಧಾನ ಇರಲ್ಲ. ಅಂತ ಟೈಮಲ್ಲಿ ಏನ್ ಮಾಡ್ತೀನಿ, 22 ವರ್ಷ 25 ವರ್ಷದ ತನಕ ನಾನು ಸೇಮ್ ಹೆವಿ, ನಾನು ತಲೆನೇ ಕೆಡ್ಸ್ಕೊಂತಿಲ್ಲ. ಫೇಸ್ಬುಕ್ ಅಲ್ಲೆಲ್ಲ ಬಿಗ್ ಬಾಸ್ ಹೋಗಿದ್ದ ಮುಂಚೆ ಡಿಲೀಟ್ ಮಾಡಿದ್ದೆ, ಹೋದ್ಮೇಲೆ ಯಾರು ನೋಡಿ ಕಾಂಟ್ರವರ್ಸಿ ಎಲ್ಲಾದ್ರ ಮೇಲೂ ಫುಲ್ ಮುಕ್ತವಾಗಿ ಹಂಚ್ಕೊಂತಿದ್ದೆ ಅಲ್ಲಿ. ಇವಾಗ ಕೆಲವೊಂದ್ಸಲ ಹೇಳ್ಕೋಬೇಕು ಅನ್ಸುತ್ತೆ, ಬಟ್ ವರ್ತ್ ಇಟ್ ಇದ್ಯಾ. ಆಮೇಲೆ ಇದ್ರ ಬಗ್ಗೆ ಆಗ್ಲೇ ನೀವು ಹೇಳ್ದಂಗೆ 1,000 ಒಪಿನಿಯನ್ ಕೊಟ್ಟು ತಲೆ ಚಿತ್ರಣ ಮಾಡಕ್ ಬಿಟ್ಟಿದ್ದಾರೆ. ಆ ತರ ಟೈಮ್ ಅಲ್ಲಿ ಸ್ವಲ್ಪ ರಿಲೀಫ್ ಕೊಡೋಣ ಜನರ ತಲೆಗೆ ಅಂತ ಮೇ ಬಿ ನಾವು ಹ್ಯೂಮರ್ನ ಇದ್ ಮಾಡ್ತಿರ್ಬೋದು. ಬಟ್ ನನ್ಗೆ ಮುಂಚೆಯಿಂದನೂ ಅನ್ಸ್ತಿರೋದೇನು ಅಂದ್ರೆ, ಫಸ್ಟೇ ಜನ ಸೂಕ್ಷ್ಮವಾಗಿದ್ರ ಅಂಡ್ ಸೋಷಿಯಲ್ ಮೀಡಿಯಾ ಬಂದ ಮೇಲೆ ಜಾಸ್ತಿ ಸೆನ್ಸಿಟಿವ್ ಆದ್ರ, ಅದೊಂದು ನಾನು ಯಾವಾಗ್ಲೂ ನನ್ನ ತಲೆಯಲ್ಲಿ ಕೊರೆಯೋ ಪ್ರಶ್ನೆ. ಮುಂಚೆಯಿಂದನೂ ಹೀಗೆ ಇದ್ರ, ಅಥವಾ ಸೋಷಿಯಲ್ ಮೀಡಿಯಾ ಬಂದ್ಮೇಲೆ ಇದನ್ನ ಸೆನ್ಸಿಟಿವ್ ಆದ್ರ, ಅಥವಾ ಮುಂಚೆಯಿಂದ ಹೀಗಿದ್ದು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಕೊಡ್ತಾ ಅಂತ. ಸೊ ನೀವ್ ಏನೇ ಮಾಡಿ ಏನಾದ್ರೂ ಒಂದು ಕೊಂಕು, ಏನಾದ್ರೂ ಒಂದು ಇದನ್ನ ಹುಡುಕ್ಬಿಡ್ತಾರೆ. ನಿಮ್ಗೆ ಎಲ್ಲಿ ಪಾಲಿಟಿಕ್ಸ್ ಅಂದ್ರೆ ನುಸುಳು ಬಿಡುತ್ತೋ ಅವಾಗ ವಿಚಾರ ಬೇರೆ ಕಡೆ ಹೊರಟೋಗುತ್ತೆ. ಬಟ್ ಅದನ್ನ ನೀವು ಜೊಳ್ಳು ಅಂತ ಸೈಡ್ಗೆ ಇಡಕ್ ಆಗಲ್ವಾ? ಕಂಪ್ಲೀಟ್ ಆಗಿ ಅಷ್ಟು ಬರುತ್ತಾ?
ಕೆಲವೊಬ್ರು ಒಂದಿಷ್ಟು ಜನರು ಅಪ್ರಿಶಿಯೇಟ್ ಮಾಡೋರು ಇರ್ತಾರೆ ತಾನೆ. ನೀವು ಪಾಸಿಟಿವ್ ವಿಚಾರದಿಂದ ಇನ್ಫ್ಲೂಯೆನ್ಸ್ ಆಗೋರಿಗಿಂತ ಒಂದು ಏನೋ ಒಂದು ಮಾಡಿರ್ತೀರ, ಎಲ್ಲಾರು ಎಂಜಾಯ್ ಮಾಡ್ತಿರ್ತಾರೆ, ಯಾವನೋ ಒಬ್ಬ ಬಂದ್ಬಿಟ್ಟು ಅದರ್ವೈಸ್ ಒಂದೇನೋ ಹಾಕ್ಬಿಡ್ತಾನೆ, ಜನ ಅದನ್ನ ಯೋಚನೆ ಮಾಡಕ್ ಸ್ಟಾರ್ಟ್ ಮಾಡ್ಬಿಡ್ತಾರೆ. ನೋ ಅದೇ ನೀವ್ ಹೇಳಿ, ಸೊ ಅದೇ ನಿಮ್ ಸಪೋರ್ಟಿಂಗ್ ವ್ಯೂ, ಅವ್ರು ಯಾರು ಸಪೋರ್ಟ್ ಮಾಡ್ತಾರೋ ಅವ್ರ ಸಪೋರ್ಟಿಂಗ್ ವ್ಯೂ ನೀವು ಹೇಳ್ತಾ ಇದ್ರೆ ಮಾತ್ರ ನಿಮ್ಗೆ ಸಪೋರ್ಟ್. ಹೌದು. ಸೊ ಅದ್ ಬಿಟ್ಟು ನೀವು ಆಚೆ ಹೇಳಿದ ತಕ್ಷಣ ಅಗೇನ್ ಅಲ್ಲ, ಆ ತರದ ಕಾಂಟ್ರೇರಿಯನ್ ವ್ಯೂವೇ ಆಕ್ಚುಲಿ ಯಾವತ್ತು ಕಲಾವಿದರು ಮಾಡ್ಕೊಂಡು ಬಂದಿದ್ದು. ಹೌದು ಹೌದು. ಡೋಂಟ್ ಕೇರ್ ಏನಂತಿರೋ ಅಂತ. ಆದ್ರೆ ಇವತ್ತಿಗೆ ಸೋಷಿಯಲ್ ಮೀಡಿಯಾ ಈ ಹೇಟ್ ಕಾಮೆಂಟ್ಸ್, ಬಟ್ ಅವಾಗ ಅಷ್ಟು ಗೊತ್ತಾಗ್ತಿತ್ತ, ಇವಾಗ ಆನ್ ದ ಫೇಸ್ ಮುಖದ ಮೇಲೆ ರಾಜ್ತಾರೆ ಅದನ್ನ. ಸಿಂಪಲ್ ಎಕ್ಸಾಂಪಲ್, ಸೊ ತಮಿಳ್ ಸ್ಟ್ಯಾಂಡ್ ಅಪ್ ಕಾಮಿಡಿಯನ್ ಒಬ್ರು ತೆಲುಗು ಫಿಲಮ್ ಆಕ್ಟರ್ ಮೇಲೆ ಒಂದು ಜೋಕ್ ಮಾಡಿದ್ರು, ಸರಿನಾ? ಅದಾದ್ಮೇಲೆ ಇಲ್ಲ ಆನ್ಲೈನಲ್ಲಿ ಓದ್ಕೋಬಹುದು. ಜೋಕ್ ಮಾಡಿದ್ಮೇಲೆ ಏನಾಯ್ತು, ಸೊ ಆಲ್ ದ ಫ್ಯಾನ್ಸ್ ಆಫ್ ದ ತೆಲುಗು ಹೀರೋ ಗಾಟ್ ಟು ಹಿಸ್ ಫೇಸ್ಬುಕ್ ಅಕೌಂಟ್, ಅವ್ರ ಅಪ್ಪ ಯಾರು, ಅವ್ರ ಅಮ್ಮ ಯಾರು, ಅವ್ರ ಫ್ಯಾಮಿಲಿ ಅವ್ರು ಯಾರು, ಅವ್ರದ್ದೆಲ್ಲ ನಂಬರ್ಸ್ ಎಲ್ಲ ಎತ್ಕೊಂಡು he not only him, his family and other members got calls. ಆಮೇಲೆ ದೆನ್ ದ ಸ್ಟ್ಯಾಂಡ್ ಅಪ್ ಕಾಮಿಡಿಯನ್ ಹ್ಯಾಡ್ ಟು ಅಪಾಲಜೈಸ್. ಅಗೇನ್ ಈ ಪ್ರಶ್ನೆ ಬರುತ್ತೆ, ವರ್ತಿದ್ಯಾ? ಆಮೇಲೆ ಇವಾಗ ಯಾರು ಜೋಕ್ ಮಾಡ್ಬೇಕು ಅಂತಂದ್ರೆ ಇವಾಗ ನಾನು ಯೋಚನೆ ಮಾಡ್ತೀನಿ, ಬಿಕಾಸ್ ಐ ಹ್ಯಾವ್ ಸೀನ್ ದಟ್ ಹ್ಯಾಪ್ನಿಂಗ್ ಇನ್ ಇಂಟರ್ನೆಟ್. ಈ ತರ ಆಗಿದೆ, ಈ ತರ ಅವನು ಸ್ಟ್ಯಾಂಡ್ ಅಪ್ ಕಾಮಿಡಿಯನ್ ಬಂದು ಹಿ ಫೆಲ್ಟ್ ವೆರಿ ಬ್ಯಾಡ್ ಅಬೌಟ್ ಸಮ್ ಜೋಕ್ ಹಿ ಸೆಡ್. ಇವಾಗ ನಾನು ಶುಡ್ ಐ ಟೇಕ್ ದಿಸ್ ರಿಸ್ಕ್ ನೌ, ಬಿಕಾಸ್ ದೇರ್ ಆರ್ 7-8 ಪೀಪಲ್ ವರ್ಕಿಂಗ್ ವಿತ್ ಮೀ. ನಾನೇನೋ ಒಂದು ಎಕ್ಸ್ಟ್ರಾ ಲೈನ್ ನನ್ಗೆ ಹೇಳ್ಬೇಕನ್ಸು ನಾನು ಹೇಳ್ಬಿಟ್ಟೆ, ಇವಾಗ ಅದರಿಂದ ಇನ್ನೂ 7 ಜನಕ್ಕೆ ಶುಡ್ ಐ ಅಲೋ ದೆಮ್ ಟು ಸಫರ್. ಅದು ಒಂದ್ ಕಡೆ. ಇನ್ನೊಂದ್ ಕಡೆ ನನ್ಗೆ ನಾನು ಇದು ಹೇಳ್ಬೇಕಿತ್ತಲ್ಲ ಆಸ್ ಅನ್ ಆರ್ಟಿಸ್ಟ್, ರೆಬೆಲ್ ಅಲ್ವಾ, ಆರ್ಟಿಸ್ಟ್ ಆರ್ ರೆಬೆಲ್ಸ್. ಸೊ ನಮ್ಗೆ ಹೇಳ್ಬೇಕು ಅನ್ಸ್ತಾ ಇರುತ್ತೆ. ಸೊ ಇನವೇ ಇದ್ದೇ ಇದೆ. ಕಾಮಿಡಿಯನ್ಸ್ಗೆ ಇಟ್ ಈಸ್ ಈಸಿಯರ್. ನಾವೇನೋ ಒಂದು ಸ್ವಲ್ಪ ಲೈಟ್ ಹಾರ್ಟೆಡ್ ಆಗಿ ಏನೋ ಒಂದು ಕಾಮಿಡಿ ಸ್ಕ್ರಿಪ್ಟ್ ಅಲ್ಲೇನೆ ಕಾಶ್ಮೀರಿ ಶಾಲಲ್ಲಿ ಸುತ್ತಬಿಟ್ಟು ಸ್ಕ್ರಿಪ್ಟ್ ಅಲ್ಲೇನೆ ಏನೋ. ಬಟ್ ಅದೇ ಅಟ್ ದ ಸೇಮ್ ಟೈಮ್ ಏನ್ ಗೊತ್ತಾ, ನೀವೇನಾದ್ರು ಸ್ವಲ್ಪ ಸೀರಿಯಸ್ ಆಗಿ ಏನಾರು ಮಾತಾಡಕ್ ಹೋಗ್ರಿ, ಕಾಮಿಡಿ ಮಾಡ್ಕೊಂಡಿರ್ಗುರು ನಿಂಗೆ ಇವೆಲ್ಲ ಯಾಕೆ ಅಂತ. ಎಕ್ಸಾಕ್ಟ್ಲಿ, ನನ್ಗೆ ಅದು ಅರ್ಥ ಆಗಿಲ್ಲ. ಆ ತರ ಲೆಕ್ಕ ತಗೊಳಕ್ ಹೋದ್ರೆ ಕಾಮಿಡಿ ಬರೋದೇ ಒಂದ್ ಸೀರಿಯಸ್ ಚಿಂತನೆಯಿಂದ. ಅದ್ ಹೆಂಗೆ ನೀವು ಅಷ್ಟೊಂದು ಇದನ್ನ ಕಾಮಿಡಿ ಮಾಡ್ಕೊಂಡಿರೋ? ನೀವು 10 ವರ್ಷ ಹಿಂದೆ ಹೋಗಿ ನೋಡಿದ್ರೆ ಪೊಲಿಟಿಕಲ್ ಸಟೈರ್ಸ್ ಎಲ್ಲ ಬರ್ತಾ ಇತ್ತು ಟಿವಿನಲ್ಲಿ ಆಗ್ಲಿ. ಸ್ಟ್ಯಾಂಡ್ ಅಪ್ ಕಾಮಿಡಿಯನ್ಸ್ ತುಂಬಾ ಪೊಲಿಟಿಕಲ್, ಇರೆಸ್ಪೆಕ್ಟಿವ್ ಆಫ್ ಯಾವ ಪೊಲಿಟಿಕಲ್ ಪಾರ್ಟಿನೋ ಎಲ್ಲ ಪೊಲಿಟಿಕಲ್ ಪಾರ್ಟೀಸ್ ಲೀಡರ್ಸ್ ಮೇಲೂ ಜೋಕ್ಸ್ ಎಲ್ಲ ಬರ್ತಾ ಇತ್ತು. ಇವಾಗ ನಾವ್ ಯಾರ ಮೇಲೂ ಮಾಡಕ್ಕಾಗಲ್ಲ, ಯಾವ ಪೊಲಿಟಿಕಲ್ ಪಾರ್ಟೀಸ್ ಮೇಲೆ ಮಾಡಕ್ಕಾಗಲ್ಲ, ಯಾವ ಫಿಲಮ್ ಆಕ್ಟರ್ಸ್ ಮೇಲೆ ಮಾಡಕ್ಕಾಗಲ್ಲ, ಯಾವ ಪಾಪ್ಯುಲರ್ ಪರ್ಸನಾಲಿಟಿ ಮೇಲೆ ಮಾಡಕ್ಕಾಗಲ್ಲ. ಅಂಡ್ ದ ಅದರ್ ಥಿಂಗ್ ಇಸ್, ಅರ್ಲಿಯರ್ ಯಾರೋ ಪೇಪರಲ್ಲಿ ಒಪಿನಿಯನ್ ಪೀಸ್ ಆದ್ರೂ ಬರಿತಾ ಇದ್ರು. ಇವಾಗ ನಾನು ಏನಾದ್ರು ಸೋಷಿಯಲ್ ಮೀಡಿಯಾದಲ್ಲಿ ಹೇಳಿದ್ರೆ ಎವ್ರಿಬಡಿ ನೋಸ್ ವೇರ್ ಅಷ್ಟೇ. ಎಕ್ಸಾಕ್ಟ್ಲಿ. ನನ್ನ ಮನೆ ಎಲ್ಲಿದೆ ಅಂತ ಎಲ್ಲರಿಗೂ ಗೊತ್ತು. ಸೊ ನಮ್ಮ ಬಾಯ್ ಚಪ್ಲಕ್ಕೂ ಅಥವಾ ನಮ್ಮ ಎಕ್ಸ್ಪೆರಿಮೆಂಟೇಷನ್ಗೆ ಮನೆಯವ್ರನ್ನೆಲ್ಲ ರೋಡಿಗೆ ಎಳಿಬೇಕಾ ಅನ್ನೋದು ಒಂದು ಪ್ರಶ್ನೆ. ಅಂಡ್ ವಿಷಯಾಂತರ ಮಾಡ್ಬಿಡ್ತಾರಲ್ಲ, ಒಂದು ಬೇಸರ ಇದ್ದೇ ಇರುತ್ತೆ. ನಾವು ಕೇಳಕ್ ಹೊರಟಿರೋದೇನು, ನೀವು ಅನ್ಕೊಂತಿರೋದೇನು. ಮೇ ಬಿ ನಿಮ್ಗಿರೋದು ಆಪ್ಷನ್ ಇನ್ನೊಂದು ಕಂಟೆಂಟ್ ಕ್ರಿಯೇಟರ್ ಮೇಲೆ ಮಾಡ್ಬೇಕು. ಅದು ಅದು ಕಷ್ಟ ಇಲ್ಲ, ಅದು ಮಾಡಕ್ಕಾಗಲ್ಲ. ಅವ್ರ ಫ್ಯಾನ್ಸ್ ಅವ್ರಿಗಾಗಲ್ಲ, ಅವ್ರ ಫ್ಯಾನ್ಸ್ ಇವ್ರ ಫ್ಯಾನ್ಸ್ ಫ್ಯಾನ್ ವಾರ್ಸ್ ಅಂತ ನಡೆಯುತ್ತೆ ಕಾಂಟೆಂಟ್ ಕ್ರಿಯೇಟರ್ಸ್. ಇಲ್ಲ, ನೀವು ರಘು ಅವ್ರು ಹೇಳಿದ ಆ ಪಾಯಿಂಟ್ ತುಂಬಾ ನಾನು ರಘು ಮೇಲೆ ಮಾಡ್ಬೋದು ಫಂಡಮೆಂಟಲ್. ನಮ್ದು ವಿ ಆರ್ ಚಿಲ್. ನೀ ಇನ್ನೊಬ್ರ ಮೇಲೆ ಅಂದ್ರೆ ಅಟ್ ದ ಸೇಮ್ ಟೈಮ್ ಅದ್ ಯಾವ ತರ ಇದನ್ನ ನಾವು ಒಬ್ರನ್ನೊಬ್ರು ಆಡ್ಕೊಂಡೆ ನಾವು ಒಂದೇ ವಿಡಿಯೋದಲ್ಲಿ ಎಷ್ಟೊಂದು ಇದನ್ನ ಮಾಡಿದೀವಿ ಅಲ್ಲಿ. ಅಂಡ್ ಲೈಟ್ ಆಗಿ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಕಾಮಿಡಿ ಯಾವ್ದು, ಡಿಸ್ರೆಸ್ಪೆಕ್ಟ್ ಯಾವ್ದು ಅಂತ. ಎಷ್ಟು ಒಬ್ರಿಗೊಬ್ರಿಗೆ ಚೆನ್ನಾಗ್ ಪರಿಚಯ ಇದೀವಿ ಅಂತಂದ್ರೆ ಆ ಲೈನ್ ಕ್ರಾಸ್ ಮಾಡಲ್ಲ ಅಂತ. ನಮ್ಮಲ್ಲಿ ಅದಿನ್ನೂ ತುಂಬಾ ಜನಕ್ಕೆ ಅರ್ಥ ಆಗ್ಬೇಕು, ಕಾಮಿಡಿ ಡಿಸ್ರೆಸ್ಪೆಕ್ಟ್.
ಅದನ್ನ ದಾಟಿ ಫ್ಯಾನ್ ವಾರ್ಸ್ ಎಲ್ಲ ಹಂಗಾರೆ ಕಾಂಟೆಂಟ್ ಕ್ರಿಯೇಟರ್ಸ್ ನಡುವೆ ಇಲ್ಲ ಸದ್ಯಕ್ಕಂತೂ ಇಲ್ಲ. ಬರದ್ ಬೇಡ ನನಗೆ ಏನೋ ದೊಡ್ಡದಾಗಿ ಹೇಳ್ತಾ ಇದೀನಿ ಅಂತಲ್ಲ, ಇನ್ನೂ ಚೆನ್ನಾಗಿರೋ ಕನ್ನಡದಲ್ಲಿ ಕಾಂಟೆಂಟ್ ಕ್ರಿಯೇಟರ್ಸ್ ಬರ್ಲಿ. ಬಿಕಾಸ್ ನಮ್ಮನ್ನ ಸಮಾಧಾನವಾಗಿ ಕೂರಕ್ ಅವ್ರು ಬಿಡಬಾರ್ದು. ಅವಾಗ್ಲೇ ನಿಮ್ಮ ಬೆಸ್ಟ್ ಔಟ್ ಆಫ್ ನಾನು ಲಾಸ್ಟ್ ಎಷ್ಟ್ ಸಲ ಹೇಳಿದೀನಿ ಅಲ್ಲಿ. ಒಂದ್ ಪಾಯಿಂಟ್ ಆಫ್ ಟೈಮ್ ಅಲ್ಲಿ ನನಗೆ ಏನು ಮೋಟಿವೇಶನ್ ಇಲ್ಲ, ಮೊನೋಟನಸ್ ಆಗ್ತಿದೆ ಅಂದಾಗ ವಿಕಿಪೀಡಿಯಾ ಬಂದಾಗ ನನಗೆ ಒಂದು ಭಯ ಸ್ಟಾರ್ಟ್ ಆಗುತ್ತೆ. ಕಾಂಪಿಟೇಷನ್ ಅಂತ ಅಲ್ಲ ಅಂತ ಅಂದ್ರೂ ಯು ಹ್ಯಾವ್ ಟು ಗಿವ್ ಯುವರ್ ಬೆಸ್ಟ್. ಸೊ ಇಂಡೈರೆಕ್ಟ್ ಆಗಿ ನಂದು ಎಷ್ಟ್ ಚೆನ್ನಾಗಿ ಹೋಯ್ತು. ಸೊ ತುಂಬಾ ಜನ ಬಂದಾಗ ಒಂದು ಹೆಲ್ತಿ ಕಾಂಪಿಟೇಷನ್ ಅನ್ನೋದಕ್ಕಿಂತ ಬಾರ್ ಯಾವಾಗಲೂ ಮೇಲ್ ಸೆಟ್ ಮಾಡಿದ್ರೆ ಅಲ್ಲಿಗೆ ಇಲ್ಲ ಅದಕ್ಕಿಂತ ಮೀರಿ ಹೋಗೋ ಪ್ರಯತ್ನದಲ್ಲಿರ್ಬೇಕಲ್ಲಿ. ನಮ್ಮಲ್ಲಿ ನನಗೆ ಐ ಡೋಂಟ್ ಬಿಲೀವ್ ಇನ್ ಎಲ್ಲರಿಗೂ ಜಾಗ ಇದೆ ಗುರು. ಯಾಕೆ ನಮ್ದೇ ಜೆ ಕೋಲ್ ಒಂದು ಹಾಡಲ್ಲಿ ಹೇಳ್ತಾರೆ, ವೈ ಡು ಯು ಗೈಸ್ ಆಕ್ಟ್ ಲೈಕ್ ಲೆಜೆಂಡ್ಸ್ ಕಾಂಟ್ ಕೋ ಎಕ್ಸಿಸ್ಟ್ ಅಂತ. ಒಬ್ಬರೇ ಯಾಕಿರ್ಬೇಕು, 10 ಜನ ಯಾಕಿರ್ಬಾರ್ದು? 10 ತರ ಕಾಂಟೆಂಟ್. ಇವಾಗ ವಿಕಿಪೀಡಿಯಾ ಅವ್ರದ್ದು ಸಪ್ರೇಟ್ ಸ್ಟೈಲ್ ಆಫ್ ವಿಡಿಯೋಸ್ ಇರೋ ಅವ್ರಿಗೂ ಆಡಿಯನ್ಸ್ ಇದಾರೆ, ನನ್ಗೂ ಆಡಿಯನ್ಸ್ ಇದಾರೆ, ಯಶವಂತ್ ಅವ್ರಿಗೂ ಇದಾರೆ. ಸೊ ಆ ತರ ಇರ್ಬೇಕು. ಬಟ್ ನೀವು ಕಿರಣ್ ಅವ್ರು ಏನೋ ಹೇಳ್ತಿದ್ರೆ. ಇಲ್ಲ ನೀವ್ ಹೇಳಿದ ಪಾಯಿಂಟ್ ಇದೆಯಲ್ಲ, ಮುಂಚೆ ಸೆನ್ಸಿಟಿವ್ ಇದ್ರ ಅಥವಾ ಸೋಷಿಯಲ್ ಮೀಡಿಯಾ ಅದನ್ನ ಎಕ್ಸ್ಪೋಸ್ ಮಾಡ್ತಾ ಅನ್ಗೊತ್ತಿರ ಯಾರಿಗೂ ಆನ್ಸರ್ ಗೊತ್ತಿದೆ ಅಂತ ಯಾರಿಗೂ ಅಂದ್ರೆ ಸಿಕ್ಕಿದ ಚಾನ್ಸ್ ಅಂದ್ಬಿಟ್ಟು ಎಲ್ಲರೂ ಬಾಯ್ ಬಂದಂಗೆ. ಅಲ್ಲ, ಅದ್ರ ಬಗ್ಗೆ ನಾನೊಂದು ಪಾಡ್ಕಾಸ್ಟ್ ಕೇಳಿದ್ದಂಗೆ ನೆನಪಾಯ್ತು. ಏನಂತಂದ್ರೆ ನಾವು ಇಂಡಿಯಾ ಇಂಡಿಪೆಂಡೆನ್ಸ್ ಬಂದಾಗ ಒಂದು ಲಿಬರಲ್ ಆದ ಕಾನ್ಸ್ಟಿಟ್ಯೂಷನ್ ಅಡಾಪ್ಟ್ ಮಾಡ್ಕೊಂಡ್ವಿ ಅಂತ. ಬಟ್ ನೀವು ಜನರ ಹತ್ರ ಹೋಗಿ ಈ ತರದ ಒಂದು ಲಿಬರಲ್ ಕಾನ್ಸ್ಟಿಟ್ಯೂಷನ್ ಇರ್ಬೇಕಾ ಬೇಡವಾ ಅಂತ ಕೇಳಿದ್ರೆ ಖಂಡಿತ ಸಾಧ್ಯ ಆಗ್ತಿರ್ಲಿಲ್ಲ ಅಂತ. ಜನ ವೋಟ್ ಮಾಡ್ತಿರ್ಲಿಲ್ಲ ಲಿಬರಲ್ ಆದ ಕಾನ್ಸ್ಟಿಟ್ಯೂಷನ್ ಇರಲಿ ಅಂತ ಹೇಳಿ. ಸೊ ಅಂದ್ರೆ ಅದ್ರ ಅರ್ಥ ಅದು ತುಂಬಾ ಸಬ್ ಕಾನ್ಶಿಯಸ್ ಲೆವೆಲ್ ಅಲ್ಲಿ ಎಲ್ಲಾರ ಮನಸ್ಸಲ್ಲೂ ಇದೆ. ಸೋಷಿಯಲ್ ಮೀಡಿಯಾ ಏನ್ ಮಾಡ್ತಾ ಇದೆ ಅದನ್ನ ಒಂಚೂರು ಆಂಪ್ಲಿಫೈ ಮಾಡಿ ಹೊರಗಡೆ ಬರೋಂಗ್ ಮಾಡ್ತಾ ಇದೆ. ಬಟ್ ಕೆಲವೊಂದ್ಸಲ ಬೇಜಾರಾಗುತ್ತೆ. ಅಂದ್ರೆ ತುಂಬಾ ಕಾನ್ಸೆಪ್ಟ್ಗಳು ಕಾಂಟೆಂಟ್ಗಳು ಕಟ್ಟ ಆದಾಗ ಏನ್ದ್ರ ಬಗ್ಗೆ ಮಾಡ್ಬೋದು. ನನಗೆ ಒಂದೊಂದ್ಸಲ ಅದೇ ಮತ್ತೆ ಅದೇ ನಾವ್ ಅದೇ ಕುತ್ಕೊಂಡ್ ಮಾತಾಡ್ತಿರ್ಬೇಕಾದ್ರೆ ಓ ಈ ಜೋಕ, ಅಯ್ಯೋ ಇದ್ ಮಾಡಕ್ಕಾಗಲ್ಲ, ಓ ಇದಾ ಇದು ಮಾಡಕ್ಕಾಗಲ್ಲ. ನಾವ್ ಹೆಸರು ಇಡ್ಬೇಕಾದ್ರೆ ಎಷ್ಟು ಯೋಚನೆ ಮಾಡ್ತೀವಿ ಗೊತ್ತಾ. ಅಲ್ಲಿ ಯೂಶಲಿ ಏನೋ ಒಂದು ಕ್ಯಾರೆಕ್ಟರ್ ಇರುತ್ತೆ, ಅವನು ಏನೋ ಒಂದು ಅಂದ್ರೆ ಯಾವಾಗ್ಲೂ ಹುಡುಗಿ ಹೋಗ್ತಿರೋನು ರಿಯಲ್ ಲೈಫ್ ಕ್ಯಾರೆಕ್ಟರ್ ಮೇಲೆ ಏನೋ ಒಂದು ಹೆಸರು ಇಡ್ತೀವಿ. ಅದ್ರಲ್ಲಿ ನಮ್ಗೆ ಗೊತ್ತಿಲ್ದಲೆ ಒಂದು ದೇವ್ರ ಹೆಸರು ಬಂದ್ಬಿಡುತ್ತೆ. ನಮ್ಗೆ ಬೇಡ, ನಮ್ಮ ಉದ್ದೇಶ ಏನು ಇಲ್ಲ, ನಾರ್ಮಲ್ ಹೆಸರು, ನನ್ನ ಜೊತೆ ಫ್ರೆಂಡ್ ಇದ್ದಿದ್ದ ಹೆಸರೇ ಇರುತ್ತೆ, ಬೇಡ. ಅದಕ್ಕೆ ನೀವು ಕೆಲವೊಂದು ವಿಡಿಯೋಗಳು ನೋಡಿದ್ರೆ ಸೇಫ್ ಹೆಸರು ಅಂದ್ರೆ ಕುಮಾರ, ಪ್ರಕಾಶ ಅಷ್ಟೇ. ಏಂತಕ್ಕೆ ಅಂದ್ರೆ ಹೆಸರುಗಳು ಸಿಗಲ್ಲ ಅಂತಲ್ಲ, ಎಷ್ಟು ಸೆನ್ಸಿಟಿವ್ ಆಗೋ ಓಡಿದ್ದಾರೆ ಅಂತ ಅಂದ್ರೆ ಇದನ್ನೇ ಇದು ಮಾಡಿ ಅಂತ. ಕೆಲವೊಂದ್ಸಲ ಅದೊಂದು ಬೇಜಾರಿದೆ, ಟಾಪಿಕ್ಗಳು ಕಮ್ಮಿ ಆಗ್ತಾ ಇದ್ಯಾ ಅಂತ. ಇವಾಗ ಇದನ್ನ ಪಾಲಿಟಿಕ್ಸ್ ಮೇಲೆ ಎಲ್ಲ ನಾವು ಸಟೈರ್ ಮಾಡಂಗಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಅದು ಅಂದ್ರೆ ಅವರು ಕೂತ್ಕೊಂಡು ಯಾರ ಮೇಲೆ ಮಾಡ್ತಾ ಇದೀವೋ ಅವರು ಕೂತ್ಕೊಂಡು ನೋಡೋ ತರನೇ ಇರುತ್ತೆ. ನಾನು ಒಬ್ರು ಇವ್ರ ಮೇಲೆ ಮಾಡಿದ್ದೆ, ಅವ್ರ ಹೆಸರು ಹೇಳಕ್ಕೂ ಭಯ. ಅವರೇ ಎಂಜಾಯ್ ಮಾಡಿದ್ದಾರೆ ಆಯ್ತಾ. ಅದು ಏನು ಇಲ್ಲ, ತುಂಬಾ ಹಾರ್ಮ್ಲೆಸ್. ಅದು ಅವ್ರೇನೋ ಫೋನಲ್ಲಿ ಮಾತಾಡ್ತಿರ್ತಾರೆ, ನನಗೆ ಜಾಬ್ ರೆಫರೆನ್ಸ್ ಕೊಡ್ತಿರೋ ತರ ನಾನು ಅವ್ರ ಜೊತೆ ಅದನ್ನ ಕಟ್ ಮಾಡಿ ನಾನು ಮಾಡಿದೀನಿ. ಅದನ್ನ ಯಾರಿದಾರ ವಿಡಿಯೋದಲ್ಲಿ ಹಿ ಹ್ಯಾಸ್ ಎಂಜಾಯ್ಡ್ ದಟ್ ವಿಡಿಯೋ. ಅವರು ಫಾಲೋವರ್ಸ್ ಬಂದು ನೀನು ಈ ಏರಿಯಾಗ್ ಬಾ, ನೀನ್ ಅದ್ ಹೆಂಗ್ ಬಂದ್ಬಿಡ್ತೀಯ ನೋಡ್ತೀನಿ ಅಂತ. ಹೌದಾ? ಸೊ ನಿಂಗ್ ನೆಕ್ಸ್ಟ್ ಸೊ ನಮ್ಗೆ ಈ ತರ ಸ್ಟೋರೀಸ್ ಎಲ್ಲ ನಾವು ಕುತ್ಕೊಂಡಾಗ ವಿ ಎಕ್ಸ್ಚೇಂಜ್ ದಿ ಸ್ಟೋರೀಸ್. ಅಂಡ್ ದೆನ್ ಅಗೇನ್ ದ ಕ್ವೆಶ್ಚನ್ ಕಮ್ಸ್, ಓಕೆ ಓ ಅಷ್ಟು ರಿಸ್ಕಿ ಕಾಂಟೆಂಟ್ ಮಾಡ್ಬೇಕಾ ನೀನು, ಅವಶ್ಯಕತೆ ಇದೆಯಾ? ಓ ನಂಗೆ ಹೆಂಡತಿ ಮಕ್ಳಿದಾರೆ ಬೇಕಾ? ನಾವು 7 ಜನ ಇಟ್ಕೊಂಡು ಕಾಂಟೆಂಟ್ ಮಾಡ್ತಾ ಇದೀವಿ, ಬೇಕಾ? ಸೊ ಆ ತರ ಕ್ವೆಶ್ಚನ್ಸ್ ಬರಕ್ ಸ್ಟಾರ್ಟ್ ಆಗುತ್ತೆ. ಟೈಮ್ಸ್ ಹ್ಯಾವ್ ಚೇಂಜ್. ಯಾಕಂದ್ರೆ ಈಗ ನೀವು RK ಲಕ್ಷ್ಮಣ್ ಬರ್ದಿರೋ ಕೆಲವೊಂದು ಕಾರ್ಟೂನ್ಸ್ ಇವತ್ತಿನ ಕಾಲದಲ್ಲಿ ಅದು ಬರೆಯಕ್ ಆಗಲ್ಲ, ತುಂಬಾ ಪೋಲರೈಸ್ ಆಗಿ ಹೋಗಿದೆ. ಅದೇ ಆ ಕಾಲದಲ್ಲಿ ಬರ್ದಿದ್ರು. ಇನ್ನ 10 ವರ್ಷದ ಹಿಂದೆ ಸ್ಟ್ಯಾಂಡ್ ಅಪ್ ಕಾಮಿಡಿ ಹೋಗಿ ನೋಡಿ ಇಂಡಿಯಾದಲ್ಲಿ, 10 ವರ್ಷ ಇವಾಗಿನ ಸ್ಟ್ಯಾಂಡ್ ಅಪ್ ಕಾಮಿಡಿ ನೋಡಿ, ಸಿ ದ ಡಿಫರೆನ್ಸ್, ಕ್ಲಿಯರ್ ಕಟ್ ಡಿಫರೆನ್ಸ್. ಒನ್ಸ್ ಇಂಟರ್ನೆಟ್ ರೈಸ್ ಆದ್ಮೇಲಿಂದ ಜಿಯೋಫಿಕೇಶನ್ ಅಂತಾನೆ ಅನ್ಬೋದು. ಅದಾದ್ಮೇಲಿಂದ ಎಲ್ಲ ಎವ್ರಿಬಡಿ ಇಸ್ ಬ್ಯಾಕ್ ಟು ಮಮ್ಮಿ ಪಪ್ಪ ಜೋಕ್ಸ್, ಅಮ್ಮ ಅಪ್ಪ ಅಣ್ಣ ತಂಗಿ ಫ್ರೆಂಡ್ಸ್ ಲವರ್ಸ್. ಇವಾಗಲೂ ನನಗೆ ಯಾರೋ ಒಬ್ಬ ಹಳೇ ಫ್ರೆಂಡ್ ಮೆಸೇಜ್ ಮಾಡಿದ್ದ, ನಂದು ಫೇಸ್ಬುಕ್ ಡೇಸ್ ನಾನು ನೆನ್ಸ್ಕೊಂಡ್ರೆ ಅದಕ್ಕೂ ನಿಂಗೂ ಸಂಬಂಧ ಇಲ್ದಂಗ. ನಾನು ಅಂದೆ ಅವಾಗ್ಲೇ ಹಂಗಿದ್ದೆ ಅಂದ್ರೆ ಇವಾಗ ಇನ್ನೂ 10ರಷ್ಟು ಡಾರ್ಕ್ ಆಗಿದೆ ನನ್ನ ಹ್ಯೂಮರ್. ಬಟ್ ಯಾಕೆ ಮಾಡೋದಕ್ಕಾಗಲ್ಲ, ಈಸಿ ಹೇಳೋದಕ್ಕೆ, ಗುರು ಅವಾಗ ಎಂತ ಡಾರ್ಕ್ ಇದ್ದೆ, ಎಂತ ಸ್ಯಾವೇಜ್ ಇದ್ದೆ ಅಂತ. ನಂದು ಅದನ್ನೇ ನಂದು ಲೈಫ್ ಗಿಫ್ಟ್ ಸೆಟ್ಲ್ ಮಾಡ್ಬಿಟ್ಟು ನನಗೆ ಒಂದಿಷ್ಟು ಕಾಸು ಅಂತ ಕೊಟ್ಬಿಟ್ರೆ ಬೇಕಾದ್ರೆ ಮತ್ತೆ ಮಾಡಕ್ ಸ್ಟಾರ್ಟ್ ಮಾಡ್ತೀನಿ. ಅಂದ್ರೆ
ಯಾವ ತರ ಭಯ ಅಂತ ಅಂದ್ರೆ ಇಲ್ಲೇ ಕೆಲಸ ಅಂದ್ರೆ ಒಂಥರ ಕ್ಯಾನ್ಸಲ್ ಕಲ್ಚರ್ ಅಂತ ನಮ್ಮಲ್ಲಿ ಇನ್ನೂ ಬಂದಿಲ್ಲ, ಬಟ್ ಕೈಂಡ್ ಆಫ್ ದಟ್. ಇಟ್ಸ್ ನಾಟ್ ಲೈಕ್ ನಿಮ್ಮ ಬೇರ್ಗಳನ್ನ ಮರ್ತೋಗ್ಬಿಟ್ಟಿದೀರಾ ಅಥವಾ ನೀವು ಮಾಡ್ತಿದ್ನ ನೀವು ಮರ್ತೋಗಿದ್ದೀರಾ ಅಂತಲ್ಲ, ನೀವು ಫಿಲ್ಟರ್ ಮಾಡ್ಲೇಬೇಕಾಗತ್ತೆ ಕೆಲವೊಂದ್ಸಲ ಅಲ್ಲಿ. ಅಂಡ್ ನಮಗೂ ಮಾಡ್ಬೇಕಾದ್ರೆ ಕೆಲವೊಂದ್ಸಲ ಅನ್ಸುತ್ತೆ ಅದೇ ಗಂಡ ಹೆಂಡತಿ ಜೋಕು, ಬಟ್ ಅವೆಲ್ಲ ಒಂಥರ ಪ್ರೂವನ್ ಫಾರ್ಮುಲಾ. 50 ವರ್ಷದಿಂದೇನೋ ಅದೇ ಇತ್ತು, ಇವಾಗ್ಲೂ ಅದೇ, ಅಂಡ್ 50 ವರ್ಷ ಆದ್ಮೇಲೂ ಅದೇ. ಅಮ್ಮ ಮಕ್ಳಿಗೆ ಬೈಯೋದು, ಗಂಡ ಅಮ್ಮ ಹೆಂಡತಿಗೆ ಎದುರುಕೊಳ್ಳೋದು. ಸೊ ಇದನ್ನೇ ಬೇರೆ ಬೇರೆ ತರ ಯಾವ ತರ ಪ್ಯಾಕೇಜಿಂಗ್ ಮಾಡ್ಬೋದು ಅಂತ. ಅಂಡ್ ಖಂಡಿತ ಬೇರೆ ಕಂಟೆಂಟ್ ಇಲ್ಲ ಅಂತಲ್ಲ, ನಿಮ್ಗೆ ಲಿಮಿಟೆಡ್, ನಿಮ್ಗೆ ಬಫೆ ಅನ್ಲಿಮಿಟೆಡ್ ಅನ್ಬಿಟ್ಟು ಅನ್ನ ರಸಂ ಕೊಟ್ಬಿಟ್ರೆ ಇನ್ನೇನ್ ಮಾಡೋದು, ಎರಡೇ ತಿನ್ಬೇಕು ಆತರ ಅಲ್ಲಿ.